be good for me. Lately I was feeling like I need a purpose. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೀವು ತಮ್ಮನೇಲಿ ನೋಡಿರೋ ಹಾಗೆ ನಿಮಗೆಲ್ಲ ಗೊತ್ತಾಗಿದೆ, ಮಾರಿ ಬಿಸ್ಕೆಟ್ ಯಾರ್ಯಾರು ತಿಂತಾರೋ ಅವ್ರಿಗೆಲ್ಲ ಈ DIY ಈಸಿ ಆಗುತ್ತೆ. ನೋಡಿ, ನಾನು ಈ ಥರ ಮಾರಿ ಬಿಸ್ಕೆಟು ಮತ್ತು ನ್ಯೂಟ್ರಿಜಾಯ್ಸ್ದು ಬಿಸ್ಕೆಟ್ ಕವರ್ ಬರುತ್ತಲ್ಲ, ಅದನ್ನೆಲ್ಲ ಈ ಥರ ಕಲೆಕ್ಟ್ ಮಾಡಿ ಇಟ್ಟಿದ್ದೆ. ಅದನ್ನು ನೀಟಾಗಿ ಈ ಥರ ಕಟ್ ಮಾಡಿಕೊಂಡು ಓಪನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಇಲ್ಲೆಲ್ಲ ರಾ ಎಡ್ಜಸ್ ಇರುತ್ತೋ ಅದನ್ನೆಲ್ಲ ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಸಣ್ಣಾಗಿ ಎಡ್ಜಸ್ ಎಲ್ಲ ಕಟ್ ಮಾಡಿಕೊಂಡು ಒಂದು ನೀಟಾಗಿರೋ ಶೀಟ್ ಥರ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ನಾನು ಇಷ್ಟು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಲೀಫ್ ಶೇಪ್ ತೊಗೊಳ್ತಾ ಇದ್ದೀನಿ. ನೀವು ಅಷ್ಟೇ ಲೀಫ್ ಶೇಪ್ ತೊಗೊಂಡು ಈಸಿಯಾಗಿ ಎಲ್ಲರಿಗೂ ಬರುತ್ತೆ ಲೀಫ್ ಕಟ್ಟಿಂಗು. ಇಲ್ಲಿ ಬರಲಿಲ್ಲ ಅಂದರೆ ನೀವು ಯಾವ ಥರ ಕಾರ್ಡ್ಬೋರ್ಡ್ ಶೀಟ್ ಮೇಲೆ ಮೊದಲು ಒಂದು ಸ್ಟೆನ್ಸಿಲ್ ಮಾಡಿಕೊಂಡು ಅದನ್ನು ಇಟ್ಕೊಂಡು ಕ್ಲೋಸ್ ಮಾಡ್ಬೋದು. ಈಸಿಯಾಗಿ ಆರಾಮಾಗಿ ಕಟ್ ಮಾಡ್ಬೋದು. ಸ್ವಲ್ಪ ಎಡ್ಜಸ್ ಎಲ್ಲ ಫಿನಿಶ್ ಮಾಡಿಕೊಂಡು ಸೈಜ್ ವೈಸ್ ಮಾಡ್ಕೊಂಡು ನಾನು ದೊಡ್ಡದ್ರಿಂದ ಚಿಕ್ಕದ್ರವರೆಗೂ ಮಾಡ್ಕೊತಾ ಇದ್ದೀನಿ. ನೀವು ಅಷ್ಟೇ ನೀಟಾಗಿ ಈ ಥರ ಪುಟಾಣಿ ಸೈಜ್ ಬರೋವರೆಗೂ ಮಾಡಿಟ್ಕೊಳ್ಳಿ. ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ನಿಮ್ಗೆ ಒಂದೇ ಟೈಮ್ಗೆ 4 ಪೆಟಲ್ಸ್ ಬರುತ್ತೆ. ನೋಡ್ತಾ ಇರ್ಬೋದು ನೀವು. ನೋಡಿ, ಈ ಥರ ಕಟ್ಟಿಂಗ್ಸ್ ಎಲ್ಲ ರೆಡಿ ಆಯಿತು ಸೈಜ್ ಬೈ ಸೈಜು. ಇವಾಗ ನಾನು ಈ ಡಿಸೈನ್ ಮಾಡ್ತೀನಿ ಅಂತ ನೋಡಿ. ಇದು ಓಲ್ಡ್ ಬಕೆಟ್, ಅದೇ ಕರ್ಡ್ ಬಕೆಟ್ ಬರುತ್ತಲ್ಲ, ಅದರ ನಾನು ಪ್ಲ್ಯಾಂಟರ್ ಮಾಡೋಣ ಅಂತ ಅದನ್ನು ನಾರ್ಮಲ್ ಬ್ಲ್ಯಾಕ್ ಅಕ್ರಿಲಿಕ್ ಪೇಂಟ್ ಮಾಡಿಟ್ಕೊಂಡು ಫೆವಿ ಬಾಂಡ್ ಸಹಾಯದಿಂದ ನಾವು ಕಟ್ಟಿಂಗ್ಸ್ ಮಾಡ್ಕೊಂಡಿದ್ವಲ್ಲ, ಅದು ಸಿಲ್ವರ್ ಶೈಡು ಮೇಲೆ ಬರೋ ಥರ ನಾನು ಪ್ಲೇಸ್ ಮಾಡ್ತಾಯಿದ್ದೀನಿ. ಸೊ ದಟ್ ಅದು ಸಿಲ್ವರು ಬ್ಲ್ಯಾಕು ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಇದನ್ನು ಎಸ್ಬಿಡ್ತೀವಿ, ನಾನು ಮುಂಚೆ ಎಸಿತಾಯಿದ್ದೆ, ಬಟ್ ಐಡಿಯಾ ಕ್ಲಿಕ್ ಆಯಿತು. ಅದಕ್ಕೆ ನಿಮ್ಮ ಹತ್ರ ವಿಡಿಯೋ ಶೇರ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಹೀಗೆ ಹೋಗಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಅದನ್ನು ಪೆಟಲ್ಸ್ ಥರ ಈ ಥರ ನೀಟಾಗಿ 1 by 1 ಇನ್ ಬಿಟ್ವೀನು ದೊಡ್ಡದ್ರಿಂದ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ದೊಡ್ಡ ಲೀಫು ಫಸ್ಟ್ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಏನು ಗ್ಲೂ ಬೇಕಾಗೋದಿಲ್ಲ ಇದಕ್ಕೆ. ಇದೇ ಥರನೇ ನೀವು ದೊಡ್ಡದ್ರಿಂದ ಚಿಕ್ಕದು ಸೈಜ್ ಬೈ ಸೈಜು ಗ್ಲೂ ಹಾಕ್ಕೊಂಡು ಇನ್ನರ್ ಸೈಡು ಒಳಗಡೆ ಈ ಥರ ಸ್ಟಿಕ್ ಮಾಡ್ಕೊತಾ ಬಂದರೆ ಬ್ಯೂಟಿಫುಲ್ ಆಗಿರೋ ಫ್ಲವರ್ ಎಂಬೋಸ್ ಎಫೆಕ್ಟ್ ಆಫ್ ಸಿಲ್ವರ್ ಕಲರು ಮತ್ತು ಬ್ಲ್ಯಾಕ್ ಕಲರು ಒಂದು ಡಿಸೈನರ್ ಪೀಸು ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ನೀವು, ಇದು ಎಷ್ಟು ಈಸಿ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಫಸ್ಟ್ ಆಫ್ ಆಲು ನಾವೇ ಮಾಡಿದ್ದ ಅಂತ ನಮಗೆ ಅನಿಸ್ಬೇಕು. ಇದನ್ನು ಎಸ್ಬಿಡ್ತೀವಿ. ಅದಕ್ಕೆ ಹೇಳೋದು, ಏನಾದರೂ ಒಂದು ಆಚೆಗೆ ಹಾಕೋಕ್ಕೆ ಮುಂಚೆ ಯೋಚನೆ ಮಾಡಿದ್ರೆ ಪರಿಸರಕ್ಕೆ ಒಳ್ಳೆಯದಾಗುತ್ತೆ, ನಮ್ಮ ಮನೇನೂ ಅಂದ ಮಾಡ್ಬೋದು. ಆಮೇಲೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿರೋ ಒಂದು ಪ್ಲ್ಯಾಂಟರ್ ಆದರೂ ಹೇಳ್ಬೋದು. ನೀವು ಇದರಲ್ಲಿ ಪ್ಲ್ಯಾಂಟ್ ಆದರೂ ಹಾಕ್ಕೊಬೋದು, ಇಲ್ಲ ಕಟ್ಲರಿ ಹೋಲ್ಡರಾಗೂ ಯೂಸ್ ಮಾಡ್ಬೋದು. ಇದನ್ನು ಬಕೆಟ್ ಏನು ಇದಾಗಿರೋದಿಲ್ಲ ಅಲ್ವಾ. ಸೊ ನೀವು ಇದನ್ನು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ನೋಡಿ, ಈ ಥರ ಒಳಗಡೆ ನೀಟಾಗಿ ನಾನು ಸೈಜ್ ಬೈ ಸೈಜು ಪೆಟಲ್ಸ್ನ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಏನು ಮಾಡ್ತಾಯಿದ್ದೀನಿ ಅಂದರೆ, ಮಧ್ಯಕ್ಕೆ ಜಾಸ್ತಿ ಗ್ಲೂ ಹಾಕ್ಕೊಂಡು ರೌಂಡ್ ಶೇಪು ಸ್ವಲ್ಪ ಅದೇ ಪೇಪರಲ್ಲೇ ಕಟ್ಟಿಂಗ್ಸ್ ಮಾಡಿಟ್ಕೊಂಡಿದ್ದೆ, ಅದನ್ನು ಫಿಲ್ ಮಾಡ್ತಾಯಿದ್ದೀನಿ ಸ್ಟ್ಯಾಂಡ್ ಮಾಡೋ ಥರ. ಸೊ ದಟ್ ಅದು ಒಳಗಡೆ ಬುಷಿಯಾಗಿ ಚೆನ್ನಾಗಿ ಕಾಣುತ್ತೆ. ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿರೋ ಒಂದು ವಾಸ್ ಆದರೂ ಹೇಳ್ಬೋದು, ಏನಾದರೂ ಇದನ್ನು ಮಲ್ಟಿಪರ್ಪಸಾಗಿ ಯೂಸ್ ಮಾಡ್ಬೋದು. ಏನೂ ಹಾಳಾಗೋದಿಲ್ಲ, ನೀರು ಬಿದ್ದರೂ ಹಾಳಾಗೋದಿಲ್ಲ, ಏನೂ ಇಲ್ಲ. ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ತಿಂಗಳು ರೆಡಿ ಆಯಿತು. ನಾನು ಇದನ್ನೊಂದು ಪ್ಲ್ಯಾಂಟರಾಗಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸೋದನ್ನ ಮಾತ್ರ ಮರಿಬೇಡಿ.